ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ನನ್ನ ಹೆಸರು ಬಂದ್ಬಿಟ್ಟು ವರ್ಷಾ ಚಿದನಂದ್ ಅಂತ ಹೇಳಿ. ನಾವಿರೋದು ಬೆಳಗಾಂ ಡಿಸ್ಟಿಕ್ ರಾಯಬಾಗ ತಾಲೂಕಿನ ಹಾರುಗೇರಿ. ಇವತ್ತಿನಿಂದ ನಮ್ಮ ಹೊಸದಾದ ಚಾನಲ್ ನಿಮ್ಮ ಮುಂದೆ ಬರ್ತಾ ಇದೆ. ಅದರ ಹೆಸರು ಬಂದ್ಬಿಟ್ಟು ಚಿಗುರು ಫ್ಯಾಮಿಲಿ ಕನ್ನಡ ಅಂತ ಹೇಳಿ. ದಯವಿಟ್ಟು ಹೊಸದಾಗಿ ಶುರುವಾದಂಥ ಈ ಚಾನಲ್ಗೆ ನಿಮ್ಮೆಲ್ಲರ ಸಪೋರ್ಟ್ ಖಂಡಿತವಾಗಿಯೂ ನಮಗೆ ಬೇಕು ಫ್ರೆಂಡ್ಸ್. ನಾನು ಬಂದ್ಬಿಟ್ಟು ಹೌಸ್ ವೈಫ್, ಹಾಗೆ ನಮ್ಮ ಹಸ್ಬೆಂಡ್ ಸಿವಿಲ್ ಕಾಂಟ್ರಾಕ್ಟರ್ ವರ್ಕ್ ಮಾಡ್ತಾರೆ. ನನಗೆ 3 ಜನ ಮಕ್ಕಳು. ಮೊದಲೇ ಮಗ ಪ್ರೀತಮ್ ಅಂತೇಳಿ ಅವನು 6th ಸ್ಟ್ಯಾಂಡರ್ಡ್ ಈಗ ಓದ್ತಾ ಇದ್ದಾನೆ. ಸೆಕೆಂಡ್ ಪ್ರಣವಿ ಅಂತ, ಅವಳು 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಈಗ ಒಬ್ಬ 1.5 ವರ್ಷದ ಸ್ಮಾಲ್ ಮಗು ಇದ್ದಾನೆ. ನನಗೆ ಒಟ್ಟು 3 ಜನ ಮಕ್ಕಳು. ಹಾಗೆ ನಮ್ಮ ಫ್ಯಾಮಿಲಿಯಲ್ಲಿ ಅತ್ತೆ, ಮಾವ, ಮೈನ, ಅವ್ರ ಮಿಸಸ್, ಹೀಗೆ ಒಟ್ಟು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೆ ನಾವು 11 ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ದೀವಿ. ನಮ್ಮದೊಂದು ಕೂಡು ಕುಟುಂಬ ಅಂತ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ನನ್ನ ಎಜುಕೇಷನ್ ಬಂದುಬಿಟ್ಟು ಡಿಪ್ಲೊಮಾ END ನಾನು ಧಾರವಾಡನ KHK ಇನ್ಸ್ಟಿಟ್ಯೂಟಲ್ಲಿ ಮಾಡಿದ್ದೀನಿ. ನಾ ಈಗ ಯಾವುದೇ ರೀತಿಯಾದ ವರ್ಕ್ ಅದು ಯಾವ್ದು ಮಾಡ್ತಾ ಇಲ್ಲ. ಸದ್ಯಕ್ಕೆ ನಾನು ಹೌಸ್ ವೈಫ್ ಆಗಿ ಮನೆಯಲ್ಲೇ ಇದ್ದೀನಿ. ಇಷ್ಟು ನಂದು ಇದೊಂದು ಸಣ್ಣ ಕಿರುಪರಿಚಯ ಅಂತ ಹೇಳ್ಬೋದು. ಇವತ್ತಿನ ನಮ್ಮ ವ್ಲಾಗ್ ಏನಪ್ಪ ಅಂತಂದ್ರೆ, ಮೊದಲೇ ವಿಡಿಯೋ ಹಾಕ್ತಾ ಇದೀವಿ. ಅದಕ್ಕಾಗಿ ನಾವು ನಮ್ಮ ಮನೆ ದೇವರಿಗೆ ಹೋಗಿದ್ದೀನಿ. ಅಲ್ಲಿ ನಾನು ಒಂದು ಸ್ವಲ್ಪ ನಂದು ಹರಕೆ ಇತ್ತದನ್ನ ತೀರ್ಸಕ್ಕಂತ ಹೋಗಿದ್ದೆ. ದೇವರಿಗೆ ಹೋಗಿದ್ದೀವಿ ಅಂದಮೇಲೆ ಮೊದಲೇ ವಿಡಿಯೋ ಅದನ್ನೇ ಹಾಕಿದ್ರೆ ಆಯ್ತು ಅಂತೇಳಿ ನನ್ನ ತಲೆ ಒಂದು ಭಾಳ ಆಲೋಚನೆ ಇತ್ತು. ನಾನು ನಿಜ ಹೇಳ್ಬೇಕಂದ್ರೆ ಜನವರಿ 1ನೇ ತಾರೀಕಿನಿಂದ ನಾನು ವಿಡಿಯೋ ಹಾಕ್ಬೇಕಂತ ಮಾಡಿದ್ದೆ ಹೊಸದಾಗಿ. ಆದರೆ ಬೇಡ, ನಾವು ಮನೆ ದೇವ್ರಿಗೆ ಹೋಗ್ತಾ ಇದ್ವಿ, ಅದ ವಿಡಿಯೋನ ಫಸ್ಟ್ ವಿಡಿಯೋ ಆಗಿ ಹಾಕಿದ್ರೆ ಆಯ್ತು ಅಂತೇಳಿ ನನ್ನ ಮನಸ್ಸಿಗೆ ಒಂದು ಭಾಳ ಇತ್ತು. ಅದೆಲ್ಲ ಹೋಗಿ ಬಂದಮೇಲೆ ನನಗೂ ಒಂಥರ ಪಾಸಿಟಿವ್ ಎನರ್ಜಿ ಬಂತು. ಅದ ವಿಡಿಯೋನ ಹಾಕಿದ್ರೆ ಆಯ್ತು ಅಂತ ಹೇಳಿ ಮೊದಲೇ ವಿಡಿಯೋನ ನಾವು ಮನೆದವ್ರಿಗೆ ಹೋಗಿ ಯಾವ ರೀತಿಯಾಗಿ ನಮ್ಮ ಹರಕೆನ ನಾವು ತೀರಿಸಿ ಬಂದ್ವಿ, ಅದ ವಿಡಿಯೋನ ನಿಮ್ಗೆ ಇವತ್ತು ಹಾಕ್ತಾ ಇದ್ದೀನಿ. ನೋಡಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಹೆಂಗೆ ಅನಿಸುತ್ತೆ ಅಂತ ಹೇಳಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಮೊದಲೇ ದಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೆ. ಅದಕ್ಕಾಗಿ ಸ್ವಲ್ಪ ನನ್ನ ಧ್ವನಿಯಲ್ಲಿ ಶೇಕ್ ಅದು ಇರ್ಬೋದು. ಹಾಗೆ ವಿಡಿಯೋದಲ್ಲಿ ಏನಾದರೂ ತಪ್ಪು ಮಾತಾಡಿದ್ರೆ, ಏನಾದರೂ ತಪ್ಪಾಗಿದೆ ದಯವಿಟ್ಟು ನನಗೆ ನೆಕ್ಸ್ಟ್ ಟೈಮ್ ವಿಡಿಯೋದಾಗಿ ಯಾವುದೇ ರೀತಿಯ ತಪ್ಪು ಮಾಡಲ್ದೆ ವಿಡಿಯೋನ ಸರಿ ತಂಗೆ ಮಾಡ್ತೀನಿ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಈಗ ನಾವು ಹೋಗ್ತಾ ಇದ್ದೀವಿ ನೋಡ್ಬೋದು. ಬೆಳಗ್ಗೆ ಸುಮಾರು 10 ಗಂಟೆ ಆಗಿತ್ತು. ಎಷ್ಟು ಬೇಗ ಹೋಗ್ಬೇಕಂತ ಮಾಡಿದ್ವಿ. ಆದ್ರೆ ಮನೆಯೊಳಗೆ ಚಿಕ್ಕ ಮಕ್ಕಳು ಎಲ್ಲರೂ ಇರೋದ್ರಿಂದ ಬೇಗ ಕೆಲಸ ಆಗೋದು ನಿಮ್ಗೆ ಗೊತ್ತೇ ಇರುತ್ತೆ ಎಲ್ಲರಿಗೂ. ಮಕ್ಕಳು ಇರೋದ್ರಿಂದ ಸ್ವಲ್ಪ ಟೈಮ್ ನಮ್ಗೆ ಜಾಸ್ತಿ ಆಯ್ತು ಅಂತ ಹೇಳ್ಬೋದು. ಬೆಳಗ್ಗೆ 10 ಗಂಟೆ ಸುಮಾರಿಗೆ ನಾವೆಲ್ಲ ಹೊರಟಿದ್ವಿ ನೋಡ್ಬೋದು. ನಾನು ಹಾಗೆ ನನ್ನ ಬಾಜುಕ್ಕೆ ನೋಡ್ರಿ ನನ್ನ ಮಗಳು, ಅವಳೇ ಪ್ರಣವಿ. ಆಮೇಲೆ ನಮ್ಮ ಯಜಮಾನ್ರು, ಅವ್ರ ಬಾಜುಕ್ಕಿರೋರು ಅವ್ರ ಸೋದರತ್ತೆ, ಅವರು ಕೂಡ ನಮ್ಮ ಫ್ಯಾಮಿಲಿ ಮೆಂಬರ್, ನಮ್ಮ ಜೊತೆನೇ ಇರ್ತಾರೆ ಅವ್ರ ಮನೆಯಲ್ಲಿ. ಇದು ನೋಡ್ರಿ, ಇದು ನಮ್ಮ ಊರ ಹತ್ರ ಬರುವಂತಹ ದರೂರು ಊರೊಳಗಿರುವಂಥ ದರೂರು ಫೂಲ್ ಅಂತ ಹೇಳ್ತಾರೆ. ಇಲ್ಲಿರೋದು ಕೃಷ್ಣ ಹೊಳಿ. ಇದು ಮೊನ್ನೆ ಪ್ರವಾಹ ಬಂದಾಗೆಲ್ಲ ನೋಡಬೇಕಾಗಿತ್ತು ನೀವು. ಫುಲ್ ನೀರೆಲ್ಲ ಬಂದು ರೋಡ್ ಮೇಲೆಲ್ಲ ನೀರು ಬಂದು ಈ ರೋಡನ್ನು ಬ್ಲಾಕ್ ಆಗಿಬಿಟ್ಟಿತ್ತು. ಇದು ಅತನಿ ಮತ್ತು ನಮ್ಮ ಊರ ನಡುವೆ ಇರುವಂತಹ ಒಂದು ಫೂಲ್ ಅಂತ ಹೇಳ್ಬೋದು. ಇದು ನೋಡ್ರಿ ಕೃಷ್ಣ ಹೊಳಿ ನೀರು ಈಗೂ ಸಹಿತ ತುಂಬ ನೀರೈತೆ ಅಂತ ಹೇಳ್ಬೋದು. ಆಮೇಲೆ ನಾವು ಹೋಗೋ ದಿನ ಏನಾಗಿತ್ತು ಅಂದರೆ, ಎಲ್ಲಮ್ಮ ಗುಡ್ಡಕ್ಕೆ ಈಗಿನ ಸೀಸನ್ದಾಗ ನೋಡ್ರಿ ಭಾಳ ಮಂದಿ ಎಲ್ಲಮ್ಮ ಗುಡ್ಡಕ್ಕೆ ಹೋಗ್ತಿರ್ತಾರೋ. ಬರೀ ಟ್ಯಾಕ್ಟರ್ಗಳು, ಮಂದಿ ಭಾಳ ರಶ್ ಅಂದರೆ ಭಾಳ ರಶ್ ಇತ್ತು ಅಂತ ಹೇಳ್ಬೋದು. ನಮಗೆ ಹೋಗಕ್ಕೆ ಸಹಿತ ದಾರಿ ಇದ್ರಕ್ಕಿಲ್ಲ, ಅಷ್ಟು ರಶ್ ಇತ್ತು. ಆಮೇಲೆ ಈ ದೊಡ್ಡ ಪ್ರಮಾಣ ಒಳಗೆ ಏನು ಪ್ರವಾಹ ಬರ್ತಂದ್ರೆ ಆಜು ಬಾಜುಕಿರೋ ಹೊಲ ಮನೆ ಎಲ್ಲನೂ ಕೊಚ್ಕೊಂಡು ಹೋಗ್ತೈತೆ. ಆ ಪ್ರಮಾಣ ಒಳಗೆ ದೊಡ್ಡ ಪ್ರವಾಹ ಬರ್ತೈತಿ ಕೃಷ್ಣ ಹೊಳಿದು. ಆಮೇಲೆ ನಾವು ಹೋಗ್ತಾ ಇರಬೇಕಾದ್ರೆ ನೋಡ್ರಿ, ಇದು ನಾವೇನು ಮನೆದವ್ರಿಗೆ ಹೊಂಟಿದ್ವಲ್ಲ ಆ ಸೈಡೆಲ್ಲ ದ್ರಾಕ್ಷಿ ಬೆಳೆ, ಆಮೇಲೆ ಸಣ್ಣ ಬಾರಿಕಾಯಿ ತಿಂತಿದ್ವಿ ನೋಡ್ರಿ. ನಾವು ಸಣ್ಣವರಿದ್ದಾಗೆಲ್ಲ ನಿಮಗೆಲ್ಲ ನೆನಪಿರ್ಬೋದು ಅನ್ಕೋತೀನಿ. ಆ ಥರ ಗಿಡಗಳೆಲ್ಲ ಈ ಸೈಡ್ ಭಾಳ. ಈಗ ನೋಡ್ರಿ ನಮ್ಮ ಮನೆದೇವ್ರಿಗೆ ನಾವೆಲ್ಲ ರೀಚ್ ಆದ್ವಿ. ಇಲ್ಲೇನಿದೆ ನೀರು ಕಾಣ್ತಾ ಇದೆಯಲ್ಲ, ಇದನ್ನ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತಾರೆ. ಯಾಕಂದರೆ ಇಲ್ಲಿ ಮಾರ್ಚ್ ಟೈಮ್ನಾಗೆಲ್ಲ ಮಳೆದು ಇರೋಲ್ಲ ನೋಡ್ರಿ. ಬಂದಂಥ ಭಕ್ತಾದಿಗಳಿಗೆ ನೀರಿನ ಅನುಕೂಲ ಆಗಬಾರ್ದು ಅಂತ ಹೇಳಿ ಸ್ವಲ್ಪ ನೀರನ್ನ ಇಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಂಡಿರ್ತಾರೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ನೀರು ಸಿಗೋದು ಭಾಳ ಕಡಿಮೆ ಅಂತ ಹೇಳ್ಬೋದು. ಒಂಥರ ಮರಳುಗಾಡು ಅಂತಾರಲ್ಲ ಆ ಥರ ಐತಿ ಇಲ್ಲಿ. ನಾವೊಂದು ಹರಕೆ ಅಂತ ಹೇಳಿದ್ನಲ್ರಿ, ಮನೆ ದೇವ್ರಿಗೆ ಹೋದಾಗ ನಾವು ಇಲ್ಲಿ ದೀಡ್ ನಮಸ್ಕಾರ ಹಾಕ್ತೀನಿ ಅಂತ ಬೇಡ್ಕೊಂಡಿದ್ದೆ ನಮ್ಮ ಮನೆ ದೇವರಿಗೆ. ನಮ್ಮ ಸೈಡ್ ನಾವು ದೀಡ್ ನಮಸ್ಕಾರ ಅಂತೇವೆ, ನಿಮ್ಮ ಸೈಡೆಲ್ಲ ಏನಂತಾರೆ ನಂಗೆ ಅಷ್ಟು ಗೊತ್ತಿಲ್ಲ. ಬಂದ ತಕ್ಷಣ ಅಲ್ಲೆಲ್ಲ ಸ್ವಲ್ಪ ಮೈ ಎಲ್ಲ ಒದ್ದೆ ಮಾಡ್ಕೋಬೇಕು ನಾವು, ತಲೆಯಿಂದ ಮೈ ಪೂರ ಎಲ್ಲ ಒದ್ದೆ ಮಾಡಿಕೊಂಡು ಇಲ್ಲಿ ದೀಡ್ ನಮಸ್ಕಾರ ಹಾಕ್ತೀನಿ. ಯಾವ ರೀತಿ ಹಾಕ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಇದೆಲ್ಲ ನೋಡ್ರಿ, ಅಲ್ಲಿ ಮುಂದ್ಗಡೆ ಏನು ಕಾಣ್ತಾ ಇದೆಯಲ್ಲ, ಅಲ್ಲೇ ಇರೋದೇ ನಮ್ಮ ಮನೆ ದೇವರು, ಮುಚ್ಚಂಟಿ ದರಿ ದೇವ್ರು ಅಂತ ಹೇಳಿ. ಈಗ ನೀವು ನೋಡ್ಬೋದು, ನಾ ಈಗೇನು ಹಾಕ್ತಾ ಇದ್ದೀನಲ್ಲ ಅದಕ್ಕೆ ನಾವು ದೀಡ್ ನಮಸ್ಕಾರ ಅಂತ ಹೇಳ್ತೀವಿ. ಈ ಜಾಗದೊಳಗೆ ಮೊದಲು ಈ ಥರ ಎಲ್ಲ ಏನು ಇದ್ರಕ್ಕಿಲ್ಲ. ಫುಲ್ ಗುಡ್ಡ ಅಂದ್ರೆ ಗುಡ್ಡನ ಎಲ್ಲ ಕೆತ್ತಿಬಿಟ್ಟು ಈ ದೇವಸ್ಥಾನನ ಕೆತ್ತನೆ ಮಾಡಿದ್ರು ಅಂತ ಹೇಳ್ತಾರೆ. ಅವಾಗೆಲ್ಲ ಕಟ್ಟಿದ್ರು ಅಂತ ಹೇಳಿ. ಬಟ್ ಈಗ ನಾವು ಹೋದ್ಮೇಲೆ ಭಾಳ ದಿನ ಮೇಲೆ ನಾನು ಹೋಗಿದ್ನಿ. ಇಲ್ಲೆಲ್ಲ ನೋಡಿ ನನಗೂ ಭಾಳ ಆಶ್ಚರ್ಯ ಆಯಿತು. ಯಾಕಂದ್ರೆ ಮೇಲೆ ಈ ಥರ ಎಲ್ಲ ಈಗೆಲ್ಲ ಸಿಸ್ಟಮ್ ಮಾಡಿದ್ರೆ, ಮೊದಲ ನೀರು ಸಿಗ್ತಿರ್ಕಿಲ್ಲ, ಏನೇನು ಸಿಗ್ತಿರ್ಕಿಲ್ಲ, ಆ ಥರ ಪರಿಸ್ಥಿತಿ ಇತ್ತಿಲ್ಲಿ. ಬಟ್ ಈಗೆಲ್ಲ ಒಂದೊಂದಾಗಿ ಇಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಕೆಳಗಡೆ ಏನು ಗುಡಿ ಇತ್ತಲ್ಲ, ಅಲ್ಲಿಂದ ನಾನು ಇಲ್ಲಿ ಮೇಲೆ ಗುಡಿವರೆಗೂ ಈ ಥರ ದೀಡ್ ನಮಸ್ಕಾರ ಹಾಕ್ತಾ ಬನ್ನಿ. ಇಲ್ಲಿ ನೋಡ್ಬೋದು ನೀವು, ಈ ರೀತಿಯಾಗಿ ಗುಡ್ಡ ಇರೋದ್ರಿಂದ ಮೇಲೆ ಹಿಂಗೆ
ಖಡವಾಗಿ ಈ ರೀತಿಯಾಗಿ ಮೆಟ್ಲುಗಳು ಅದಾವೆ. ಇಲ್ಲಿ ಏನಿಲ್ಲ ಅಂದ್ರೆ ಒಂದು 70-80 ಮೆಟ್ಲುಗಳು ಅದಾವೆ ಅಂತ ಹೇಳ್ಬೋದು. ನಡುವೆ ಈ ರೀತಿಯಾಗಿ ಒಂದು ಸ್ವಲ್ಪ ಅಗಲ ಜಾಗ ಐತಲ್ಲ, ಅಲ್ಲೂ ಸಹಿತ ನಾನು ದೀಡ್ ನಮಸ್ಕಾರ ಹಾಕತ್ತೀನಿ, ನೋಡ್ಬೋದು ನೀವು. ಅಲ್ಲಿಂದ ಇಲ್ಲಿ ಹಾಕುವವರೆಗೆ ನಂಗೆ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು. ಆಮೇಲೆ ಮೆಟ್ಲುಗಳು ಜಾಸ್ತಿ ಇದಾವಲ್ಲ, ಏರೋದ್ರಿಂದ ಸ್ವಲ್ಪ ಕಾಲು ನುಸಾತಿದ್ದತ್ತು ಹೇಳ್ಬೋದು. ಇವರ ನೋಡ್ರಿ ನಮ್ಮ ಮನೆ ದೇವರು ಮುಚ್ಚಂಟಿ ದರಿ ದೇವ್ರು ಅಂತ ಹೇಳ್ಬೋದು. ಇದು ಕನಮಡಿ ಒಳಗೆ ಬರ್ತೈತಿ. ಕನಮಡಿಯಲ್ಲಿ ಬರ್ತಂದ್ರೆ ಇದು ಬಿಜಾಪುರ ಜಿಲ್ಲೆ ಕನಮಡಿ ಅಂತ ಹೇಳ್ಬೋದು. ಇದು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಬೌಂಡ್ರಿ ಒಳಗೆ ಈ ದೇವಸ್ಥಾನ ಐತೆ ಅಂತ ಹೇಳ್ಬೋದು. ಆಮೇಲೆ ನಾವು ಸ್ವಲ್ಪ ಅಡುಗೆದೆಲ್ಲ ಕಟ್ಕೊಂಡ್ಬಂದಿದ್ವಿ. ದೇವರ ದರ್ಶನ ಎಲ್ಲ ಆದಮೇಲೆ ಇಲ್ಲಿ ಊಟಕ್ಕಂತ ಬಂದ್ವಿ. ಇಲ್ಲೂ ಸಹಿತ ಪ್ರತಿ ರವಿವಾರ ಭಾನುವಾರ ದಿನ ಇಲ್ಲಿ ಪ್ರಸಾದ ಇರ್ತೈತಿ. ಅನ್ನ ಮತ್ತು ಸಜ್ಜಕ ಮಾಡಿರ್ತಾರೆ. ಹಂಗೆ ನಾವು ಮನೆಯಿಂದನೂ ಸ್ವಲ್ಪ ಎಲ್ಲ ಬುತ್ತಿದು ಎಲ್ಲ ಕಟ್ಕೊಂಡು ಬಂದಿದ್ವಿ. ನೋಡಿ ನಮ್ಮ ಅತ್ತಿ ಆಮೇಲೆ ನಮ್ಮ ಹಸ್ಬೆಂಡು ನಮ್ಮ ಮಕ್ಕಳೆಲ್ಲ ಮುಂದೆ ಹೊಂಟಿದ್ದಾರೆ. ನಾ ಹಿಂದ್ಗಡೆ ಏನೋ ಬರ್ತಾಯಿದ್ನಿ. ಇಲ್ಲಿ ನೋಡ್ರಿ ರವಿವಾರಕ್ಕೊಮ್ಮೆ ಅನ್ನ ದಾಸೋಹ ಸಹಿತ ಇಲ್ಲಿ ಇರ್ತೈತಿ. ಮೊದಲು ಈ ರೀತಿಯಾಗಿ ಯಾವುದೋ ಒಂದು ಸಿಸ್ಟಮೆಟಿಕ್ ಒಟ್ಟಂದ್ರೆ ಏನು ಇದಕ್ಕೆ ಇಲ್ಲ. ಇಲ್ಲೆಲ್ಲ ನೋಡಿ ನಮ್ಗೆ ಒಂಥರ ಆಶ್ಚರ್ಯ ಆಯಿತು ಭಾಳ ದಿನ ಹೋದ್ಮೇಲೆ. ಈಗೆಲ್ಲ ಪೂರಾ ಡೆವಲಪ್ಮೆಂಟ್ ಆಗೈತೆ. ನಮಗೂ ಇದನ್ನೆಲ್ಲ ನೋಡಿ ಭಾಳ ಖುಷಿ ಆಯಿತು. ಎಲ್ಲರೂ ಊಟನೂ ಮಾಡಿದ್ವಿ, ಸ್ವಲ್ಪ ರೆಸ್ಟ್ ಮಾಡ್ತಾ ಕುಂತಿದ್ವಿ ಇಲ್ಲಿ. ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಯಾವ ರೀತಿಯಾಗಿತ್ತು ಅಂತ ಹೇಳಿ. ಮನೆದೇವ್ರಿಗೆ ಹೋಗಿದ್ದ ವಿಡಿಯೋನ ನಾನು ಇವತ್ತಿನ ಫಸ್ಟ್ ವ್ಲಾಗ್ ಆಗಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹಂಗೆ ಪ್ಲೀಸ್ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಉತ್ತರ ಕರ್ನಾಟಕ ಮಂದಿ ನಾವು ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಳೆಯೋಣ ಅಂತ ಹೇಳ್ತಾ ಇವತ್ತು ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.